ನಾಳೆ ವೈಭವದ ಆನೆ ಅಂಬಾರಿ ಉತ್ಸವ. ಪಂಚಾಕ್ಷರಿ ರೆಡ್ಡಿ ಅವರಿಂದ ಮೆರವಣಿಗೆಗೆ ಚಾಲನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಪಂಚಾಯಿತಿ ವ್ಯಾಪ್ತಿಯ ಪುಣ್ಯಕ್ಷೇತ್ರವಾದ ಬಂಡಹಳ್ಳಿಯ ಶ್ರೀ ಆದಿಶಕ್ತಿ ಪೀಠದಲ್ಲಿ ಅಮ್ಮನವರ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಸಡಗರದಿಂದ ಆರಂಭಗೊಂಡಿವೆ. ಪ್ರಧಾನ ಆಗಮಿಕರಾದ ಕೊತ್ತನೂರು ಬಸವರಾಜ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ಈ ಬಾರಿಯ 2 ದಿನಗಳ ವಿಶೇಷ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳನ್ನು ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಕೊತ್ತನೂರಿನ ಪಂಚಾಕ್ಷರಿ ರೆಡ್ಡಿ ಮತ್ತು ಅವರ ಕುಟುಂಬದವರು ಆಯೋಜಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಭಕ್ತರ ಕಲ್ಯಾಣಕ್ಕಾಗಿ ಈ ಕುಟುಂಬವು ಸಕಲ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಿದೆ. ಜಾತ್ರಾ ಮಹೋತ್ಸವದ ಮೊದಲ ದಿನವಾದ ಇಂದು ಬೆಳಿಗ್ಗೆ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿದ್ದು, ತದನಂತರ ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಸಂಜೆ 4:30ಕ್ಕೆ ಸುಮಂಗಲಿಯರಿಂದ ಗೋಮಾತೆಯೊಂದಿಗೆ ಗಂಗಾ ಪೂಜೆ ನೆರವೇರಲಿದ್ದು, ಪ್ರಧಾನ ಕಳಶಗಳ ಆಹ್ವಾನ ಮಾಡಲಾಗಿದೆ. ರಾತ್ರಿ 9 ಗಂಟೆಗೆ ಲೋಕ ಕಲ್ಯಾಣಾರ್ಥವಾಗಿ ಅತ್ಯಂತ ಶಕ್ತಿಯುತವಾದ ಮಹಾಚಂಡಿಕಾ ಹೋಮ ಮತ್ತು ರುದ್ರ ಹೋಮಗಳನ್ನು ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮದ 2ನೇ ದಿನವಾದ ನಾಳೆ ಮಧ್ಯಾಹ್ನ 12:15ಕ್ಕೆ ಅತ್ಯಂತ ವೈಭವದ ಆನೆ ಅಂಬಾರಿ ಉತ್ಸವ ನಡೆಯಲಿದೆ. ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನ ಆನೆಯ ಮೇಲೆ ಕೂರಿಸಿ ಅಂಬಾರಿ ಸೇವೆಯ ಮೂಲಕ ಮೆರವಣಿಗೆ ಮಾಡಲಾಗುವುದು. ಈ ಮೆರವಣಿಗೆಗೆ ಶ್ರೀ ಪಂಚಾಕ್ಷರಿ ರೆಡ್ಡಿ ಅವರು ಚಾಲನೆ ನೀಡಲಿದ್ದಾರೆ. ಕ್ಷೇತ್ರದಲ್ಲಿ ಬಸಪ್ಪನವರ ಅನುಗ್ರಹದಿಂದ ಎಲ್ಲಾ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತಿವೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಧಾನ ಆಗಮಿಕರಾದ ಬಸವರಾಜ ಸ್ವಾಮಿಗಳು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ಬಂದಂತ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಹಾಗೂ ವಸ್ತ್ರದಾನವನ್ನ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಪಂಚಾಕ್ಷರಿ ರೆಡ್ಡಿ ಕುಟುಂಬದವರು ನೆರವೇರಿಸಲಿದ್ದಾರೆ. ವರದಿ ನಂದಿರಾಜೇಶ್ ಶಿಡ್ಲಘಟ್ಟ. ಆಚೆ ಬಂದು ಬಾಕ್ಲಾಗಿರ್ಬೇಡಿ. ಮನೆ ಕೇಳೋದೇನು ಸಂಬಂಧ, ಮನೆ ಚೆನ್ನಾಗಿದೆ ಅದು ಚೆನ್ನಾಗಿದೆ. ರೆಡಿ ಅಣ್ಣ, ರೆಡಿ ನೋಡಿ, ಸ್ವಲ್ಪ ಹಿಂದೆ ಬಂದ ನೋಡಿ. ಹಲೋ, ಗಂಗೆ ಪೂಜೆಗೆ ಇದ ಗಂಗೆ ಪೂಜೆಗೆ ಎರಡು ವ್ಯವಹಾರ ಅಧಿಕಾರ ಕೃಷಿ ವ್ಯವಸಾಯಾದಿಯಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ. ಇದೇ ಒಂದು ಕ್ಷೇತ್ರದಲ್ಲಿ ಈ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಬಹಳ ಒಂದು ವೈಭವಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಶ್ರೀಯುತರಾಗಿರ್ತಕ್ಕಂಥ ಕೊತ್ತನೂರಿನ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂತಹ ಶ್ರೀಯುತ ಪಂಚಾಕ್ಷರಿ ರೆಡ್ಡಿ ಅವರ ಕುಟುಂಬದಿಂದ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಹಾಗಾಗಿ ಆ ತಾಯಿಗೆ ವಿಶೇಷವಾಗಿ ಒಂದು ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಭಗವಂತ ಎಲ್ಲರೂ ಒಳ್ಳೇದು ಮಾಡಿ.
ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಮಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಆದಿಶಕ್ತಿ ಪೀಠ ಶ್ರೀ ಕ್ಷೇತ್ರ ಬಂಡಹಳ್ಳಿ, ಅಡ್ಡಗಲ್ಲು ಪಂಚಾಯತ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ 5ನೇ ವರ್ಷದ ಆದಿಶಕ್ತಿ ಅಮ್ಮನವರ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಶ್ರೀಯುತರು ಆಗಿರ್ತಕ್ಕಂತಹ ಕೊತ್ತನೂರಿನ ಶ್ರೀಯುತ ಪಂಚಾಕ್ಷರ ರೆಡ್ಡಿಯವರ ಕುಟುಂಬದಿಂದ ಈ 2 ದಿನಗಳ ಕಾರ್ಯಕ್ರಮವನ್ನ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಇಂದು ಬೆಳಗಿನ ಜಾವದಿಂದ ಮಹಾಲಕ್ಷ್ಮಿ ಸಮೇತವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿದ್ದು ಈಗಾಗಲೇ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಆಗಿದೆ. ಸಂಜೆ 4:30ಕ್ಕೆ ಸುಮಂಗಳಿಯರಿಂದ ಗೋಮಾತೆ ಸಮೇತವಾಗಿ ಗಂಗಾ ಪೂಜೆಯೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಿ ಪ್ರಧಾನ ಕಲಶಗಳನ್ನು ಆವಾಹನೆ ಮಾಡಿ ರಾತ್ರಿ 9 ಗಂಟೆಗೆ ಸರಿಯಾಗಿ ಮಹಾಚಂಡಿಕಾ ಹೋಮವನ್ನ ಏರ್ಪಾಡು ಮಾಡಲಾಗಿರುತ್ತದೆ. ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಬಸಪ್ಪನವರ ಅನುಗ್ರಹದಂತೆ ಈ ಎಲ್ಲಾ ಕಾರ್ಯಕ್ರಮಗಳು ನೆರವೇರಿಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಶ್ರೀಯುತ ಎಲ್ಲಾ ಕಾರ್ಯಕ್ರಮಗಳಿಗೂ ಶ್ರೀಯುತ ಪಂಚಾಕ್ಷರ ರೆಡ್ಡಿಯವರ ಕುಟುಂಬದವರಿಂದ ಈ ಎಲ್ಲಾ ಪೂಜಾ ಕೈಂಕಾರ್ಯಗಳನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಆ ಆದಿಶಕ್ತಿ ಜಗನ್ಮಾತೆ ಅವರ ಕುಟುಂಬಕ್ಕೆ ಸರ್ವರಿಗೂ ಒಳ್ಳೆಯದನ್ನ ಬಯಸಲಿ, ಎಲ್ಲಾ ರೀತಿ ಆ ಒಂದು ಕುಟುಂಬಕ್ಕೆ ಅನುಕೂಲವಾಗಲಿ. ಅದೇ ರೀತಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ನಾಳೆ ಮಹಾ ಚಂಡಿಕಾ ಯಾಗ, ರುದ್ರಹೋಮ, ಎಲ್ಲಾ ರೀತಿ ಹೋಮಗಳನ್ನ ಸಹ ಏರ್ಪಾಡು ಮಾಡಲಾಗಿರುತ್ತದೆ. ಸರ್ವರೂ ಆಗಮಿಸಿ ಆ ತಾಯಿಯ ಕೃಪಾ ಆಶೀರ್ವಾದಕ್ಕೆ ತಾವೆಲ್ಲರೂ ಸಹ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯವಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶುಭಂ. ನಾಳೆ ವಿಶೇಷವಾಗಿ 12:15 ಅಮ್ಮನವರನ್ನ ಆನೆಯ ಮೇಲೆ ಕುಳ್ಳರಿಸಿ ಆನೆ ಅಂಬಾರಿ ಅಂದ್ರೆ ದಸರಾ ಮಹೋತ್ಸವ ಯಾವ ರೀತಿ ನಡೆಯುತ್ತೋ ಆನೆ ಅಂಬಾರಿ, ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದಲ್ಲೂ ಸಹ ಆನೆಯ ಮೇಲೆ ಅಮ್ಮನವರನ್ನ ಕೂಡಿಸಿ ಅಂಬಾರಿ ಸೇವೆಯನ್ನ ಮಾಡಲಾಗುತ್ತದೆ. ಈ ಒಂದು ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಆನೆ ಅಂಬಾರಿಗೆ ಶ್ರೀಯುತ ಪಂಚಾಕ್ಷರ ರೆಡ್ಡಿಯವರು ಚಾಲನೆಯನ್ನ ನೀಡಲಿದ್ದಾರೆ. ಸರ್ವರಿಗೂ ಸುಸ್ವಾಗತ.